हाय फ्रेंड्स, ನೀವೆಲ್ಲರೂ ಹೇಗಿದ್ದೀರಾ? आप सब लोग कैसे हैं? ನಾನು ಚೆನ್ನಾಗಿದ್ದೀನಿ, मैं ठीक हूं। ಈ ವಿಡಿಯೋದಲ್ಲಿ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಗೆ ಚಿಕ್ಕ ಚಿಕ್ಕ ವಾಕ್ಯಗಳನ್ನ ಮಾಡಬಹುದು ಅನ್ನೋದನ್ನ ಕಲಿಯೋಣ। ಈ ವಿಡಿಯೋನ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ। ನೀವೇನಾದ್ರೂ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ। ಬರುವುದು ಇದೊಂದು ಕ್ರಿಯಾಪದ, ಇದನ್ನ ಹಿಂದಿಯಲ್ಲಿ ಆನಾ, ಬರುವುದು ಆನಾ, ಬಾ आओ, बा आओ, बन्नी अथवा बन्री ಇದನ್ನ ಆಯೆ, ಬರಬೇಡ ಅಂತ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಮತ್ आओ, ಇಲ್ಲಿ ಬೇಡ ಅನ್ನೋದನ್ನ ಮತ್ ಅಂತ ಬಳಸ್ತೀವಿ। ನಾವಾಗ್ಲೇ ಎಷ್ಟೊಂದ್ಸಲ ಕಲ್ತಿದೀವಿ, ಯಾವಾಗ ನಾವು ಕನ್ನಡದಲ್ಲಿ ಕ್ರಿಯಾಪದದ ಜೊತೆ ಬೇಡ ಅಂತ ಬಳಸ್ತೀವೋ ಇದನ್ನ ಹಿಂದಿಯಲ್ಲಿ ನಾವು ಮತ್ ಅಂತ ಬಳಸ್ತೀವಿ। ನಹಿ ಅಂತ ಕೂಡ ಬಳಸಬಹುದು, ಆದ್ರೆ ಹೆಚ್ಚಾಗಿ ನಾವು ಇಲ್ಲಿ ಮತ್ ಅಂತ ಬಳಸ್ತೀವಿ। ಅದೇ ಬೇಡ ಅನ್ನೋದನ್ನ ನಹಿ ಚಾಯಿ ಅಂತ ಹೇಳ್ತೀವಿ। ಟೀ ಬೇಡ, ನೀರ್ ಬೇಡ ಅನ್ನೋದನ್ನ ನಹಿ ಚಾಯಿ, ಬೇಡ ನಹಿ ಚಾಯಿ ಅಂತ ಬಳಸ್ತೀವಿ। ಇಲ್ಲಿ ಬೇಡ ಕ್ರಿಯಾಪದದ ಜೊತೆ ಬಳಸಬೇಕಾದ್ರೆ ನಾವು ಮತ್ ಅಂತ ಬಳಸ್ತೀವಿ। ಬರಬೇಡ ಮತ್ आओ, ಬರಬೇಡಿ ಅಥವಾ ಬರಬೇಡ್ರಿ ಮತ್ ಆಯೆ। ನಾನ್ ಬರ್ತೀನಿ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತು। ನಾನ್ ಬರ್ತೀನಿ ಇದನ್ನ ನಾನು, ಮೇ। ಬರ್ತೀನಿ ಆತಾ ಹೋ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಆತಿ ಹೋ ಸ್ತ್ರೀಲಿಂಗದಲ್ಲಿ। ನಾನು ಮನೆಗ್ ಬರ್ತೀನಿ, ಮೇ ಘರ್ ಆತಾ ಹೂ, ಮನೆ ಘರ್, ಮೇ ಘರ್ ಆತಾ ಹೂ, ಮೇ ಘರ್ ಆತಿ ಹೂ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ। ನಾನ್ ಆಫೀಸಿಗೆ ಬರ್ತೀನಿ, ಮೇ ಆಫೀಸ್ ಆತಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಮೇ ಆಫೀಸ್ ಆತಿ ಹೂ ಸ್ತ್ರೀಲಿಂಗದಲ್ಲಿ। ನಾನ್ ಆಡೋದಕ್ಕೆ ಬರ್ತೀನಿ, ಆಡೋದಕ್ಕೆ ಅದನ್ನ ಖೇಲ್ನೆ ಕೆ ಲಿಯೆ, ಮೇ ಖೇಲ್ನೆ ಕೆ ಲಿಯೆ ಆತಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಮೇ ಖೇಲ್ನೆ ಕೆ ಲಿಯೆ ಆತಿ ಹೂ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ। ಇಲ್ಲಿ ನಾನ್ ಬರ್ತೀನಿ ಅಂತ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಳ್ಬೇಕಾದ್ರೆ ಇದನ್ನ ಮೇ ಆತಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಮೇ ಆತಿ ಹೂ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ। ಅದೇ ನಾನ್ ಇವತ್ತು ಬರ್ತೀನಿ, ಇವತ್ತು ಇದನ್ನ ಹಿಂದಿಯಲ್ಲಿ ಆಜ್, ಇವತ್ತು ಆಜ್। ಅದೇ ನಿನ್ನೆ ನಾಳೆ, ನಿನ್ನೆ ನಾಳೆ ಎರಡನ್ನು ಕೂಡ ಹಿಂದಿಯಲ್ಲಿ ನಾವು ಕಲ್ ಅಂತ ಬಳಸ್ತೀವಿ, ನಿನ್ನೆ ನಾಳೆ। ಅದೇ ಮೊನ್ನೆ ನಾಡಿದ್ದು ಇದನ್ನ ಹಿಂದಿಯಲ್ಲಿ ಪರ್ಸೋ। ಇಲ್ಲಿ ನೋಡಿ, ನಿನ್ನೆ ನಾಳೆ ಎರಡನ್ನು ಕಲ್, ಮೊನ್ನೆ ನಾಡಿದ್ದು ಈ ಎರಡನ್ನು ಕೂಡ ಪರ್ಸೋ ಅಂತ ಬಳಸ್ತೀವಿ। ಇವತ್ತು ಆಜ್, ನಿನ್ನೆ ನಾಳೆ ಕಲ್, ಮೊನ್ನೆ ನಾಡಿದ್ದು ಪರ್ಸೋ। ನಾನ್ ಇವತ್ತು ಬರ್ತೀನಿ, ಮೇ ಆಜ್ ಆತಾ ಹೂ ಪುಲ್ಲಿಂಗದಲ್ಲಿ, ಸ್ತ್ರೀಲಿಂಗದಲ್ಲಾದ್ರೆ ಮೇ ಆಜ್ ಆತಿ ಹೂ। ಇದನ್ನ ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನಾನ್ ಬರಲ್ಲ, ನಾನ್ ಬರಲ್ಲ, ನಾನ್ ಇವತ್ ಬರಲ್ಲ, ಇಲ್ಲಿ ನಾನ್ ಬರಲ್ಲ ನಾನು, ಮೇ ಬರಲ್ಲ ನಹಿ ಆತಾ ಹೂ ಪುಲ್ಲಿಂಗದಲ್ಲಿ, ನಹಿ ಆತಿ ಹೂ ಸ್ತ್ರೀಲಿಂಗದಲ್ಲಿ। ಇಲ್ಲಿ ನೋಡಿ, ನಾನ್ ಬರ್ತೀನಿ ಮೇ ಆತಾ ಹೂ ಯಾ ಮೇ ಆತಿ ಹೂ, ನಹಿ ಅಂತ ಬಳಸಿದಾಗ ನೆಗೆಟಿವ್ ಸೆಂಟೆನ್ಸ್ ಆಗೋಗುತ್ತೆ। ನಾನ್ ಬರಲ್ಲ, ಮೇ ನಹಿ ಆತಾ ಹೂ ಪುಲ್ಲಿಂಗದಲ್ಲಿ, ಮೇ ನಹಿ ಆತಿ ಹೂ ಸ್ತ್ರೀಲಿಂಗದಲ್ಲಿ। ನಾನು ಆಫೀಸಿಗೆ ಬರಲ್ಲ, ಮೇ ಆಫೀಸ್ ನಹಿ ಆತಾ ಹೂ, ಮೇ ಆಫೀಸ್ ನಹಿ ಆತಿ ಹೂ। ನಾನು ಇವತ್ತು ಬರಲ್ಲ ಅಥವಾ ಈ ದಿನ ಬರಲ್ಲ, ಮೇ ಆಜ್ ನಹಿ ಆತಾ ಹೂ ಅಥವಾ ಮೇ ಆಜ್ ನಹಿ ಆತಿ ಹೂ। ನಾನ್ ಬಂದಿದ್ದೀನಿ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಯ್ತು। ನಾನ್ ಬಂದಿದ್ದೀನಿ, ನಾನು ಆಫೀಸಿಗೆ ಬಂದಿದ್ದೀನಿ, ನಾನು ಸ್ಕೂಲ್ಗೆ ಬಂದಿದ್ದೀನಿ, ನಾನ್ ಮನೆಗ್ ಬಂದಿದ್ದೀನಿ। ಇಲ್ಲಿ ನಾನು ಮೇ ಬಂದಿದ್ದೀನಿ ಅಂತ ಹೇಳ್ಬೇಕಾದ್ರೆ ಆಯಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಆಯಿ ಹೂ ಸ್ತ್ರೀಲಿಂಗದಲ್ಲಿ। ಮೇ ಘರ್ ಆಯಾ ಹೂ, ನಾನು ಮನೆಗ್ ಬಂದಿದ್ದೀನಿ, ಮೇ ಘರ್ ಆಯಾ ಹೂ ಸ್ತ್ರೀಲಿಂಗದಲ್ಲಾದ್ರೆ ಮೇ ಘರ್ ಆಯಿ ಹೂ। ನಾನು ಈಗ ಮನೆಗ್ ಬಂದಿದ್ದೀನಿ, ಈಗ ಅದನ್ನ ಹಿಂದಿಯಲ್ಲಿ ಅಬ್ ಅಂತ ಬಳಸ್ತೀವಿ, ಅಬ್। ನಾನು ಈಗ ಬಂದಿದ್ದೀನಿ, ಮೈ ಅಬ್ ಆಯಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಮೈ ಅಬ್ ಆಯಿ ಹೂ ಸ್ತ್ರೀಲಿಂಗದಲ್ಲಿ। ಅದನ್ನೇ ನಾನ್ ಇವತ್ತು ಬಂದಿದ್ದೀನಿ ಅಂತ ಹೇಳ್ಬೇಕಾದ್ರೆ ಮೈ ಆಜ್ ಆಯಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಮೈ ಆಜ್ ಆಯಿ ಹೂ ಸ್ತ್ರೀಲಿಂಗದಲ್ಲಿ। ನಾನ್ ಬಂದಿಲ್ಲ ಅಂತ ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ಇಲ್ಲಿ ನಾನು, ಮೈ ಬಂದಿಲ್ಲ ನಹಿ ಆಯಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ನಹಿ ಆಯಿ ಹೂ ಸ್ತ್ರೀಲಿಂಗದಲ್ಲಿ। ಇಲ್ಲಿ ನೋಡಿ, ಈ ವಾಕ್ಯದಲ್ಲಿ ನಹಿ ಅಂತ ಇಲ್ಲಿ ಜೋಡಿಸ್ತೀವಿ, ಇಲ್ಲಿ ನೋಡಿ, ಇಲ್ಲಿ ನಹಿ ಅಂತ ಜೋಡಿಸ್ತಿದೀವಿ, ಇಲ್ಲೂ ಕೂಡ ನಹಿ ಅಂತ। ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ನಹಿ ಅಂತ ಬಳಸ್ತೀವಿ। ನಾನ್ ಬಂದಿಲ್ಲ, ಮೈ ನಹಿ ಆಯಾ ಹೂ, ಮೈ ನಹಿ ಆಯಿ ಹೂ। ನಾನ್ ಇವತ್ ಬಂದಿಲ್ಲ, ಮೈ ಆಜ್ ನಹಿ ಆಯಾ ಹೂ ಅಥವಾ ಮೈ ಆಜ್ ನಹಿ ಆಯಿ ಹೂ। ನಾನು ಆಫೀಸ್ಗೆ ಇವತ್ ಬಂದಿಲ್ಲ, ಮೈ ಆಫೀಸ್ ಆಜ್ ನಹಿ ಆಯಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಅದೇ ಮೈ ಆಫೀಸ್ ಆಜ್ ನಹಿ ಆಯಿ ಹೂ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ। ನಾನ್ ಬರ್ತಿದ್ದೀನಿ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್ ಆಯ್ತು। ನಾನು ಮೇ ಬರ್ತಿದ್ದೀನಿ, ಆ ರಹಾ ಹೂ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಆ
रही हूँ स्त्रीलिंगदली मैं आ रहा हूँ या मैं आ रही हूँ ನಾನು ಬೆಂಗಳೂರು ಬರ್ತಿದ್ದೀನಿ मैं ಬೆಂಗಳೂರು आ रहा हूँ पुल्लिंगदली मैं ಬೆಂಗಳೂರು आ रही हूँ स्त्रीलिंगदली ನಾನು ಇವತ್ತು ಬರ್ತಿದ್ದೀನಿ मैं आज आ रहा हूँ पुल्लिंगदली अದೇ ಸ್ತ್ರೀಲಿಂಗದಲ್ಲಿ मैं आज आ रही हूँ ಹೇಳ್ತೀವಿ ನಾನ್ ಬರ್ತಿಲ್ಲ ಅಂತ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಇಲ್ಲಿ ನೋಡಿ ಇಲ್ಲೂ ಕೂಡ ನಾವು ನಹಿ ಅಂತ ಬಳಸ್ತೀವಿ ನಾನ್ ಬರ್ತಿಲ್ಲ मैं नहीं आ रहा हूँ पुल्लिंगದಲ್ಲಿ ಹೇಳ್ತೀವಿ मैं नहीं आ रही हूँ ಸ್ತ್ರೀಲಿಂಗದಲ್ಲಿ ನಾನ್ ಇವತ್ತು ಆಫೀಸಿಗೆ ಬರ್ತಿಲ್ಲ मैं आज ऑफिस नहीं आ रहा हूँ पुल्लिंगದಲ್ಲಿ मैं आज ऑफिस नहीं आ रही हूँ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ ಈ ಮೂರು ಕೂಡ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಯ್ತು ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅದನ್ನೇ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ ನಾನ್ ಬಂದೆ ನಾನು ಮೇ ಆಯಾ ಪುಲ್ಲಿಂಗದಲ್ಲಿ ಹೇಳ್ತೀವಿ ಆಯಿ ಸ್ತ್ರೀಲಿಂಗದಲ್ಲಿ ನಾನ್ ಬಂದೆ ಮೇ ಆಯಾ ಮೇ ಆಯಿ ನಾನ್ ಇವತ್ತು ಬಂದೆ ಮೇ ಆಜ್ ಆಯಾ ಮೇ ಆಜ್ ಆಯಿ ಇದನ್ನೇ ನಾನ್ ಬರ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ನಾನ್ ಬರ್ಲಿಲ್ಲ ಮೇ ನಹಿ ಆಯಾ ಇಲ್ಲೂ ಕೂಡ ನಹಿ ಅಂತ ಬಳಸ್ತೀವಿ ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನಾನು ಮೇ ಬರ್ಲಿಲ್ಲ ನಹಿ ಆಯಾ ಪುಲ್ಲಿಂಗದಲ್ಲಿ ನಹಿ ಆಯಿ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ ನಾನು ನಿನ್ನೆ ಬಂದೆ ಅಂತ ಹೇಳ್ಬೇಕಾದ್ರೆ ಮೇ ಕಲ್ ಆಯಾ ಪುಲ್ಲಿಂಗದಲ್ಲಿ ಮೇ ಕಲ್ ಆಯಿ ಸ್ತ್ರೀಲಿಂಗದಲ್ಲಿ ಅದೇ ನಾನ್ ಬರ್ಲಿಲ್ಲ ನಾನ್ ನಿನ್ನೆ ಬರ್ಲಿಲ್ಲ ಮೇ ಕಲ್ ನಹಿ ಆಯಾ ಮೇ ಕಲ್ ನಹಿ ಆಯಿ ಇಲ್ಲಿ ನಿನ್ನೆ ನಾಳೆ ಎರಡಕ್ಕೂ ಕೂಡ ಕಲ್ ಅಂತ ಬಳಸ್ತೀವಿ ಮೇ ನಹಿ ಆಯಾ ಮೇ ಕಲ್ ನಹಿ ಆಯಾ ಮೇ ಕಲ್ ನಹಿ ಆಯಿ ನಾನ್ ಬಂದಿದ್ದೆ ನಾನ್ ನಿನ್ನೆ ಬಂದಿದ್ದೆ ನಾನು ಮೇ ಬಂದಿದ್ದೆ ಆಯಾ ಥಾ ಇದು ಥಾ ಅನ್ನೋದು ಪುಲ್ಲಿಂಗದಲ್ಲಿ ಬಳಸ್ತೀವಿ ಥಿ ಅನ್ನೋದು ಸ್ತ್ರೀಲಿಂಗದಲ್ಲಿ ನಾನ್ ಬಂದಿದ್ದೆ ಮೇ ಆಯಾ ಥಾ ಪುಲ್ಲಿಂಗದಲ್ಲಿ ಮೇ ಆಯಿ ಥಿ ಸ್ತ್ರೀಲಿಂಗದಲ್ಲಿ ನಾನು ನಿನ್ನೆ ಕಾಲೇಜಿಗೆ ಬಂದಿದ್ದೆ ಮೇ ನಿನ್ನೆ ಕಲ್ ಮೇ ಕಲ್ ಕಾಲೇಜ್ ಆಯಾ ಥಾ ಪುಲ್ಲಿಂಗದಲ್ಲಿ ಹೇಳ್ತೀವಿ ಮೇ ಕಲ್ ಕಾಲೇಜ್ ಆಯಿ ಥಿ ಸ್ತ್ರೀಲಿಂಗದಲ್ಲಿ ಇದನ್ನ ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನಾನು ಬಂದಿರ್ಲಿಲ್ಲ ನಾನು ನಿನ್ನೆ ಕಾಲೇಜಿಗೆ ಬಂದಿರ್ಲಿಲ್ಲ ನಾನು ನಿನ್ನೆ ಆಫೀಸಿಗೆ ಬಂದಿರ್ಲಿಲ್ಲ ನಾನು ಮೇ ಬಂದಿರ್ಲಿಲ್ಲ ನಹಿ ಆಯಾತ ಪುಲ್ಲಿಂಗದಲ್ಲಿ ಇರ್ತೀವಿ ಅದನ್ನ ಸ್ತ್ರೀಲಿಂಗದಲ್ಲಾದ್ರೆ ಮೇ ನಹಿ ಆಯಿತಿ ಅಂತ ಬಳಸ್ತೀವಿ ನಾನು ನಿನ್ನೆ ಆಫೀಸಿಗೆ ಬಂದಿರ್ಲಿಲ್ಲ ಮೇ ನಿನ್ನೆ ಕಲ್ ಮೇ ಕಲ್ ಆಫೀಸ್ ನಹಿ ಆಯಾತ ಸ್ತ್ರೀಲಿಂಗದಲ್ಲಾದ್ರೆ ಮೇ ಕಲ್ ಆಫೀಸ್ ನಹಿ ಆಯಿತಿ ನಾನು ನಿನ್ನೆ ಕಾಲೇಜಿಗೆ ಬಂದಿರ್ಲಿಲ್ಲ ಮೇ ಕಲ್ ಕಾಲೇಜ್ ನಹಿ ಆಯಾತ ಸ್ತ್ರೀಲಿಂಗದಲ್ಲಾದ್ರೆ ಮೇ ಕಲ್ ಕಾಲೇಜ್ ನಹಿ ಆಯಿತಿ ಅಂತ ಬಳಸ್ತೀವಿ ನಾನ್ ಬರ್ತಿದ್ದೆ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಯ್ತು ನಾನು ಮೇ ಬರ್ತಿದ್ದೆ ಆ ರಹಾತ ಇಲ್ಲಿ ನೋಡಿ ತಾತ ಅನ್ನೋದು ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸ್ತೀವಿ ಪುಲ್ಲಿಂಗಲ್ಲಿ ಸ್ತ್ರೀಲಿಂಗದಲ್ಲಿ ಥಿ ಅಂತ ಬಳಸ್ತೀವಿ ನಾನ್ ಬರ್ತಿದ್ದೆ ಮೇ ಆ ರಹಾತ ಪುಲ್ಲಿಂಗದಲ್ಲಿ ಹೇಳ್ತೀವಿ ಅದೇ ಸ್ತ್ರೀಲಿಂಗದಲ್ಲಿ ಮೇ ಆ ರೈತಿ ನಾನು ನಿನ್ನೆ ಬಸ್ ನಲ್ಲಿ ಬರ್ತಿದ್ದೆ ನಾನು ಮೇ ನಿನ್ನೆ ಕಲ್ ನಾನು ನಿನ್ನೆ ಮೇ ಕಲ್ ಬಸ್ ನಲ್ಲಿ ಬರ್ತಿದ್ದೆ ಪುಲ್ಲಿಂಗದಲ್ಲಾದಾಗ ಬಸ್ ನಲ್ಲಿ ಇದನ್ನ ಬಸ್ ಮೇ ಆ ರಹಾತ ಮೇ ಕಲ್ ಬಸ್ ಮೇ ಆ ರಹಾತ ಅದೇ ಸ್ತ್ರೀಲಿಂಗದಲ್ಲಾದ್ರೆ ಮೇ ಕಲ್ ಬಸ್ ಮೇ ಆ ರಹೀತಿ ಇದನ್ನೇ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ನಾನು ಬರ್ತಿರ್ಲಿಲ್ಲ ನಾನು ನಿನ್ನೆ ಬರ್ತಿರ್ಲಿಲ್ಲ ನಾನು ನಿನ್ನೆ ಬಸ್ ನಲ್ಲಿ ಬರ್ತಿರ್ಲಿಲ್ಲ ನಾನು ಮೇ ಬರ್ತಿರ್ಲಿಲ್ಲ ನಹಿ ಆ ರಹಾತ ಪುಲ್ಲಿಂಗದಲ್ಲಿ ಮೇ ನಹಿ ಹಾ ರೈತಿ ಸ್ತ್ರೀಲಿಂಗದಲ್ಲಿ ನಾನು ಬಸ್ ನಲ್ಲಿ ನಿನ್ನೆ ಬರ್ತಿರ್ಲಿಲ್ಲ ನಾನು ಮೇ ಬಸ್ ನಲ್ಲಿ ಬಸ್ ಮೇ ನಿನ್ನೆ ಕಲ್ ಬರ್ತಿರ್ಲಿಲ್ಲ ನಹಿ ಆ ರಹಾತ ನಾನು ನಿನ್ನೆ ಬಸ್ ನಲ್ಲಿ ಬರ್ತಿರ್ಲಿಲ್ಲ ಮೇ ಕಲ್ ಬಸ್ ಮೇ ನಹಿ ಆ ರಹಾತ ಪುಲ್ಲಿಂಗದಲ್ಲಿ ಹೇಳ್ತೀವಿ ಅದೇ ಸ್ತ್ರೀಲಿಂಗದಲ್ಲಾದ್ರೆ ಮೇ ಕಲ್ ಬಸ್ ಮೇ ನಹಿ ಆ ರಹಿತಿ ಅಂತ ಹೇಳ್ತೀವಿ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಆಯ್ತು ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಮೇ
ಆವುಂಗ ಪುಲ್ಲಿಂಗದಲ್ಲಿ, ಮೇ ಆವುಂಗಿ ಸ್ತ್ರೀಲಿಂಗದಲ್ಲಿ. ನಾನ್ ಬರ್ತೀನಿ ಇದನ್ನ ನಾವು ಫ್ಯೂಚರ್ ಟೆನ್ಸ್ ಅಲ್ಲಿ ಬಳಸ್ತೀವಿ. ಕನ್ನಡದಲ್ಲಾದ್ರೆ ನಾನ್ ಬರ್ತೀನಿ ಅಂತ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಎರಡರಲ್ಲೂ ಕೂಡ ಸೇಮ್ ಹೇಳ್ತೀವಿ. ಇಲ್ಲಿ ಫ್ಯೂಚರ್ ಟೆನ್ಸ್ ಅಲ್ಲಿ, ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಹಿಂದಿಯಲ್ಲಿ ನಾನ್ ಬರ್ತೀನಿ ಇದನ್ನ ಮೇ ಆವುಂಗ ಪುಲ್ಲಿಂಗದಲ್ಲಿ, ಮೇ ಆವುಂಗಿ ಸ್ತ್ರೀಲಿಂಗದಲ್ಲಿ. ನಾನು ನಾಳೆ ಬರ್ತೀನಿ, ನಾಳೆ ಕಲ್. ನಾನು ನಾಳೆ ಬರ್ತೀನಿ ಮೈ ಕಲ್ ಆವುಂಗ ಪುಲ್ಲಿಂಗದಲ್ಲಿ, ಅದೇ ಸ್ತ್ರೀಲಿಂಗದಲ್ಲಿ ಆದ್ರೆ ಮೈ ಕಲ್ ಆವುಂಗಿ. ನಾನ್ ನಾಳೆ ಆಫೀಸಿಗೆ ಬರ್ತೀನಿ, ಮೈ ಕಲ್ ಆಫೀಸ್ ಆವುಂಗ ಪುಲ್ಲಿಂಗದಲ್ಲಿ ಹೇಳ್ತೀವಿ, ಮೈ ಕಲ್ ಆಫೀಸ್ ಆವುಂಗಿ ಸ್ತ್ರೀಲಿಂಗದಲ್ಲಿ. ಅದೇ ನಾಡಿದ್ದು ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಮೈ ಪರ್ಸೋ ಆವುಂಗ, ನಾನು ನಾಡಿದ್ದು ಬರ್ತೀನಿ, ಮೈ ಪರ್ಸೋ ಆವುಂಗ ಪುಲ್ಲಿಂಗದಲ್ಲಿ, ಮೈ ಪರ್ಸೋ ಆವುಂಗಿ ಸ್ತ್ರೀಲಿಂಗದಲ್ಲಿ ಹೇಳ್ತೀವಿ. ಇದನ್ನ ಪರ್ಸೋ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ, ಅದೇ ಪರ್ಸೋ ಅನ್ನೋದನ್ನ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಮೊನ್ನೆ ಅಂತ ಬಳಸ್ಬೇಕಾದ್ರೆ ಏನಂತ ಹೇಳ್ತೀವಿ? ನಾನು ಮೊನ್ನೆ ಬಂದಿದ್ದೆ, ಮೇ ಪರ್ಸೋ ಆಯಾ ಥಾ, ಮೇ ಪರ್ಸೋ ಆಯಾ ಥಾ ಪುಲ್ಲಿಂಗದಲ್ಲಿ, ಮೇ ಪರ್ಸೋ ಆಯ್ತಿ ಸ್ತ್ರೀಲಿಂಗದಲ್ಲಿ. ಇದನ್ನ ನೆಗೆಟಿವ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ನಾನು ಮೊನ್ನೆ ಬಂದಿರ್ಲಿಲ್ಲ, ಮೇ ಪರ್ಸೋ ನಹಿ ಆಯಾ ಥಾ ಪುಲ್ಲಿಂಗದಲ್ಲಿ, ಮೇ ಪರ್ಸೋ ನಹಿ ಆಯಾ ಥಾ ಪುಲ್ಲಿಂಗದಲ್ಲಿ ಹೇಳ್ತೀವಿ. ಅದೇ ಸ್ತ್ರೀಲಿಂಗದಲ್ಲಾದ್ರೆ ಮೇ ಪರ್ಸೋ ನಹಿ ಆಯಿತಿ ಅಂತ ಬಳಸ್ತೀವಿ. ಇಲ್ಲಿ ನಾನ್ ಬರ್ತೀನಿ ಮೇ ಆವುಂಗ ಪುಲ್ಲಿಂಗದಲ್ಲಿ, ಮೇ ಆವುಂಗಿ ಸ್ತ್ರೀಲಿಂಗದಲ್ಲಿ. ನಾನ್ ನಾಡಿದ್ ಬರ್ತೀನಿ, ಮೇ ಪರ್ಸೋ ಆವುಂಗ ಪುಲ್ಲಿಂಗದಲ್ಲಿ, ಸ್ತ್ರೀಲಿಂಗದಲ್ಲಾದ್ರೆ ಮೇ ಪರ್ಸೋ ಆವುಂಗಿ. ನಾನ್ ಬರಲ್ಲ ಅಂತ ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಮೈ ನಹಿ ಆವುಂಗ ಪುಲ್ಲಿಂಗದಲ್ಲಿ, ಮೈ ನಹಿ ಆವುಂಗಿ ಸ್ತ್ರೀಲಿಂಗದಲ್ಲಿ. ಅದೇ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಇಲ್ಲೆಲ್ಲ ನಾವು ನಹಿ ನಹಿ ಅಂತ ಬಳಸ್ತೀವಿ. ಇದೇ ವ್ಯತ್ಯಾಸ. ನಾನ್ ನಾಳೆ ಬರಲ್ಲ, ಮೇ ನಾಳೆ ಕಲ್, ಮೇ ಕಲ್ ನಹಿ ಆವುಂಗ ಪುಲ್ಲಿಂಗದಲ್ಲಿ ಹೇಳ್ತೀವಿ. ನಾನು ನಾಳೆ ಆಫೀಸಿಗೆ ಬರಲ್ಲ, ಮೇ ಕಲ್ ಆಫೀಸ್ ನಹಿ ಆವುಂಗ ಸ್ತ್ರೀಲಿಂಗದಲ್ಲಾದ್ರೆ ಮೈ ಕಲ್ ಆಫೀಸ್ ನಹಿ ಆವುಂಗಿ. ಇದನ್ನೇ ನಾಡಿದ್ದು ಬರಲ್ಲ ಫ್ಯೂಚರ್ ಟೆನ್ಸ್ ಅಲ್ಲಿ ಮೇ ಪರ್ಸೋ ನಹಿ ಆವುಂಗ, ನಾನು ನಾಡಿದ್ದು ಆಫೀಸಿಗೆ ಬರಲ್ಲ, ಮೇ ಪರ್ಸೋ ಆಫೀಸ್ ನಹಿ ಆವುಂಗ ಪುಲ್ಲಿಂಗ ಹೇಳ್ತೀವಿ. ಇದನ್ನ ಸ್ತ್ರೀಲಿಂಗದಲ್ಲಿ ಹೇಳ್ಬೇಕಾದ್ರೆ ಮೇ ಪರ್ಸೋ ನಹಿ ಆವುಂಗಿ, ಮೇ ಪರ್ಸೋ ನಹಿ ಆವುಂಗಿ ಅಂತ ಬಳಸ್ತೀವಿ. ಇದು ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಇದೇ ವ್ಯತ್ಯಾಸ, ನಹಿ ನಹಿ ಅಂತ ಬಳಸ್ತೀವಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಇದೇ ರೀತಿ ಬೇರೆ ಯಾವುದೇ ಕ್ರಿಯಾಪದ ಆಗ್ಲಿ ನಾವು ಇಲ್ಲಿ ಆತಾ ಹೂ, ಇಲ್ಲಿ ನೋಡಿ ನಾನು ಹೋಗ್ತೀನಿ ಅಂದಾಗ ಮೈ ಜಾತಾ ಹೂ, ಜಾತಿ ಹೂ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಕಲಿಯೋಣ. ಫ್ರೆಂಡ್ಸ್, ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮಗೇನಾದ್ರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.